ಕೇಶವ ಬಂದೇನೋ, ಇದೆಲ್ಲ ನಿನ್ ಕೈವಾಡನೆ ಅಂತ ಆಯ್ತು. ಅಪ್ಪ ಅದು ಏನಿದೆಲ್ಲ ಕೇಶವ? ಅಮ್ಮವ್ರೆ ಅದು ಹೇಳೋ, ನಿನ್ ಪಿತೂರಿ ಏನು ಅಂತ ಬಾಯ್ಬಿಡು. ಏನ್ ಪಿತೂರಿ ಕೇಶವ? ನಮ್ಮ ಮನೆಯಲ್ಲಿ ನನ್ನಾಗೆ ವೇಷ ಹಾಕಿ ಅವ್ರ ಅಮ್ಮನಿಗೆ ಮೋಸ ಮಾಡ್ದ. ಈ ಮನೆಯಲ್ಲಿ ನಿಮ್ಮನ್ನ ಯಾಮರ್ಸ್ತಾ ಇದ್ದಾನೆ. ಇವನೇನೋ ದೊಡ್ಡ ಪ್ಲಾನ್ ಮಾಡಿದಾನೆ. ಏನ್ ಪ್ಲಾನ್ ಮಾಡಿದ್ಯಾ ಕೇಶವ? ಸರ್, ಪ್ಲಾನ್ ಏನು ಇಲ್ಲ ಸರ್. ಮತ್ತೆ ಯಾಕೆ ನನ್ನ ವೇಷ ಹಾಕಿದ್ಯಾ? ನಿನ್ನ ತುಂಬಾ ನಂಬಿದ್ದೆ, ವಿಶ್ವಾಸ ಆಗಿ ಇರ್ತೀಯ ಅನ್ಕೊಂಡಿದ್ದೆ. ನನಗೆ ಚೀಟ್ ಮಾಡ್ತೀಯ ಅನ್ಕೊಂಡಿರ್ಲಿಲ್ಲ. ನಿನ್ನಿಂದ ನಿಮ್ಮ ಅಪ್ಪನ್ನ ಅನ್ಬಾರ್ದು ಮಾತೆಲ್ಲ ಅಂದೆ. ದಿಸ್ ಇಸ್ ನಾಟ್ ಫೇರ್ ಕೇಶವ. ನೀನ್ ನನಗೆ ಚಿಕ್ಕಂದಿಂದ ಫ್ರೆಂಡು ಕೇಶವ. ನನ್ನ ಹತ್ರ ಏನಾದ್ರೂ ಹೇಳು ಅಂತ ಸಲಿಗೆ ನಿನಗಿದೆ. ಹೀಗೆ ವೇಷ ಬದಲಾಯಿಸಿ ಇಂಡೈರೆಕ್ಟ್ ಆಗಿ ಹೇಳೋ ಅಗತ್ಯ ಇಲ್ಲ. ಇನ್ಯಾವತ್ತೂ ನಮ್ಮ ಫ್ರೆಂಡ್ಶಿಪ್ಗೆ ಹೀಗೆ ಇನ್ಸಲ್ಟ್ ಮಾಡಬೇಡ. ನಡೀರಿ ಅಂಕಲ್. ಲೇ, ಮನೆಗೆ ಬರೋ ನೋಡ್ಕೋತೀನಿ ನಿನ್ ವಿಷಯನ. ಚರ್ಮ ಸುಲ್ದು ಬಿಡ್ತೀನಿ. ಏನ್ ಅನ್ಕೊಂಡಿದ್ಯಾ ಮೂರ್ಖ? ಸಾರಿ ಕೇಶವ, ನನ್ನಿಂದನೇ ಇದೆಲ್ಲ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಇದಕ್ಕೆ ಬೇಡ ಅಂದೆ ಮೇಡಮ್, ನೀವೇನೋ ಫೋರ್ಸ್ ಮಾಡಿದ್ರಿ. ಈಗ ಸರ್ನ, ಅಮ್ಮ ಅವ್ರನ್ನ, ನಮ್ಮ ಅಪ್ಪನ್ನ ಹೇಗೆ ಫೇಸ್ ಮಾಡಲಿ ನಾನು? ಒಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅನ್ಕೊಂಡ್ರೆ ಹೊಸ ಪ್ರಾಬ್ಲಮ್ ಕ್ರಿಯೇಟ್ ಆಯ್ತು. ಇವ್ರಿಗೆ ನಮ್ಗಿಂತ ಆ ದಿವ್ಯನೇ ಹೆಚ್ಚಾಗಿದ್ದಾಳೆ ಅನ್ಸುತ್ತೆ. ಆ ದಿವ್ಯಂಗ್ ನೋಡಿದ್ರೆ ಇವ್ರಿಗಿಂತ ಆ ಚಾಣಕ್ಯನೇ ಹೆಚ್ಚಾಗಿರೋಗಿದ್ದಾನೆ. ಹೌದು ಚಂದ್ರಿಕಾ, ದಿವ್ಯ ನಮ್ಮನೆಗೆ ಬರ್ದೇನೆ ಆಮನಿಗೆ ಯಾಕೆ ಹೋದ್ಲು ಅಂತ. ಚಾಣಕ್ಯ ದಿವ್ಯ ಮಧ್ಯ ಏನೋ ನಡೀತಿದೆ ಪೌಡ್ರು. ಅದಕ್ಕೆ ಅಲ್ಲಿಗೆ ಇಲ್ಲಿಗೆ ಹೋಗೋದು ಬರೋದು ನಡೀತಿದೆ. ಈ ಮನೆಯಲ್ಲಿ ನಾವು ಕಾಯೋದು, ಚಾಣಕ್ಯ ಮನೆಯಲ್ಲಿ ಪ್ರೇಮ ವ್ಯವಹಾರ, ಆ ನಾಣಿ ಮನೆಯಲ್ಲಿ ಮುಗ್ದೋಗಿರೋ ಮದ್ವೆ ಸಂಭ್ರಮ, ಮತ್ತೆ ನಿತ್ಯ ಮನೆಯಲ್ಲಿ ಏನ್ ನಡೀತಿದ್ಯೋ ಏನೋ. ಇನ್ನೇನು, ಆ ಪ್ಲಾನ್ ಫೇಲ್ ಆಗಿರೋದಕ್ಕೆ ಅವಳು ಬಿಕ್ಕಿ ಬಿಕ್ಕಿ ಅಳ್ತಾ ಇರ್ತಾಳೆ. ಅವಳಿಗಂತ ಪರಿಸ್ಥಿತಿ ಬರ್ಬೇಕಾಗಿರೋದೆ. ಅದು ಅಲ್ದೆ ನಮ್ಮನ್ನ ಬೇರೆಯವ್ರ ತರ ನೋಡ್ತಾಳೆ. ಪ್ಲಾನ್ ಏನು ಅಂತ ಹೇಳು ಅಂದ್ರೆ ಹೇಳಲ್ಲ. ತುಂಬಾನೇ ಫ್ರಸ್ಟ್ರೇಷನ್ ಇದೆಯಾ? ಅವಳು ಇನ್ನೂ ಫ್ರಸ್ಟ್ರೇಷನ್ ಅಲ್ಲಿ ಇರ್ತಾಳೆ. ದಿವ್ಯ ಬಂದ್ಲು ಅನ್ಸುತ್ತೆ. ನಮಸ್ಕಾರ ಸ್ವಾಮಿ. ನಮಸ್ಕಾರ. ದಯಮಾಡಿಸಿ. ಬನ್ನಿ ಸ್ವಾಮಿ. ಏನಾಯ್ತು ಸ್ವಾಮಿ? ಕೂತ್ಕೊಳ್ಳಿ ಸ್ವಾಮಿ, ನಾನು ಹೋಗಿ ಮೇಡಮ್ ಅವ್ರನ್ನ ಕರ್ಕೊಂಡ್ಬರ್ತೀನಿ. ಅದಕ್ಕಿಂತ ಮುಂಚೆ ಗೋಮೂತ್ರ, ಗೋಮಯ, ಅರಿಶಿಣ ಕುಂಕುಮ, 5 ನಿಂಬೆಹಣ್ಣು, ತೆಂಗಿನಕಾಯಿ, ದೀಪ, ಹಸುವಿನ ತುಪ್ಪ ತರಿಸು. ಎಲ್ಲ ಸಿದ್ಧವಾಗಿದೆ ಸ್ವಾಮಿ.
ಈಗ 3 ಕವಡೆ ತಗೊಳ್ಳಿಮ್ಮ. ಯಾಕೆ ಇಷ್ಟು ಸರಿ ತಗಸ್ತಿದ್ದೀರಾ? ಹೇಳ್ತೀನಿ ತಗೊಳ್ಳಿಮ್ಮ. ಏನ್ ಚಂದ್ರಿಕಾ, ಒಳಗಡೆ ಕ್ಷುದ್ರ ಪೂಜೆ ನಡೀತಿರೋ ಹಾಗಿದೆ. ಅದು ಕ್ಷುದ್ರ ಪೂಜೆ ಅಲ್ಲ, ಒಳ್ಳೆ ಪೂಜೆ. ಕವಡೆ ಹಾಕಿ ಜಾತಕ ಹೇಳೋದು.